ಕೋಲಾರ ತಾಲೂಕಿನ ಮದ್ದೇರಿ ಗ್ರಾಮ ಪಂಚಾಯಿತಿಯ ಮೊದಲನೇ ಮಹಡಿ ಕಟ್ಟಡ ಉದ್ಘಾಟನೆಯನ್ನ ಶಾಸಕರಾದ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಉದ್ಘಾಟನೆ ಮಾಡಿದರು. ಇದೇ ವೇಳೆ 50 ಲಕ್ಷ ರೂಪಾಯಿ ವೆಚ್ಚದ ಗ್ರಾಮದ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದಂತ ಶಾಸಕರಾದ ಕೊತ್ತೂರು ಮಂಜುನಾಥ್, ಕೋಲಾರ ತಾಲೂಕಿನ ಜನತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಇಂಟ್ರೆಸ್ಟ್ ಇಲ್ಲ. ಮಾಲೂರು, ಬಂಗಾರಪೇಟೆ ತಾಲೂಕುಗಳಿಗೆ ಒಮ್ಮೆ ಭೇಟಿ ಕೊಡಿ. ಕೋಲಾರ ತಾಲೂಕಿಗಿಂತ ಬೇರೆ ತಾಲೂಕುಗಳೇ ಅಭಿವೃದ್ಧಿಯಾಗಿದೆ. ಇಂದು ನಾವು ಅಂಬೇಡ್ಕರ್, ಗಾಂಧೀಜಿ ಸೇರಿದಂತೆ ಹಲವು ಮಹನೀಯರನ್ನ ಅವರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳಿಗಾಗಿ ನೆನಪಿಸಿಕೊಳ್ತಾ ಇದ್ದೇವೆ. ರಾಜಕೀಯದಲ್ಲಿ ನಾವು ಗೆದ್ದರೂ ಸೋತರೂ ಖುಷಿ ಪಡ್ತೇವೆ, ಆದರೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಸರಿಯೋದಿಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮಾತ್ರ ಸುಪ್ರೀಂ ಪವರ್ ಇರುತ್ತೆ. ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು. ಇದರಲ್ಲಿ ರಾಜಕೀಯ ಮಾಡಬಾರದು. ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲು ಸಿದ್ಧರಿದ್ದೇವೆ. ಜನರು ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಈ ದೇಶದಲ್ಲಿ ಮಹಾನೀಯ ಪುಣ್ಯಾತ ಪುಣ್ಯವೆಲ್ಲ ಸತ್ತೋಗ್ಬಿಟ್ಟವ್ರೆ. ಬೈರೇಗೌಡರು ಇವತ್ತಿಲ್ಲ, ನಮ್ಮದೇ ರಾಮೇಗೌಡರು ನಮ್ಮದೇ ಇಲ್ಲ. ಇವತ್ತು ಎಣ್ಣಿ ಕೃಷ್ಣಪ್ಪನವರು, ಲತೀಫ್ ಅವರು, ಟಿ ಕರಿಯಣ್ಣವರು, ಸ್ವಾಮಿ ವಿವೇಕಾನಂದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಇವತ್ತೆಲ್ಲ ಯಾರು ನಮ್ಮ ಗಮನ ಇಲ್ಲ. ಅವರೆಲ್ಲ ನಾವು ಇರ್ತೀವಿ ಯಾರು ಯಾಕೆ ಇವತ್ತು ಬೈರೇಗೌಡರು ತಿಳ್ಕೊಳ್ತೀವಿ? ನಾವು ಬೈರೇಗೌಡರು ಏನಂತ ತಿಳ್ಕೊಳ್ತಾ ಇದ್ದೀವಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳ್ಕೊಳ್ತೀವಿ, ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನಾವು ತಿಳ್ಕೊಳ್ತೀವಿ. ಗಾಂಧೀಜಿನ ಏನು ತಿಳ್ಕೊಳ್ತೀವಿ? ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂತ ಗಾಂಧೀಜಿ ತಿಳ್ಕೊಳ್ತೀವಿ. ನಾವು ಈ ರೀತಿಯಲ್ಲಿ ಜನ ಏನಾದರೂ ಕೆಲಸ ಮಾಡುವಂಥದ್ದನ್ನ, ನಮ್ಮ ಗ್ರಾಮಗಳಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ನಮ್ಮ ಗ್ರಾಮಗಳಿಗೆ ತಲುಪಿಸಿ ಅಂತ ಪಾರ್ಟಿ ಪಕ್ಷ ಎಲ್ಲವನ್ನು ಬಿಟ್ಟು ಜನಗಳ ಅಭಿವೃದ್ಧಿ ದೃಷ್ಟಿಗೆ ಹೋಗಬೇಕು. ಇದನ್ನ ಅರ್ಥ ಮಾಡ್ಕೊಳ್ತೇವೆ. ರಾಜಕೀಯ ಇರ್ಬೋದು, ನಾರಾಯಣ ಗೆಲ್ಬೋದು, ಸೋಲ್ಬೋದು ಅದಲ್ಲ. ಗೆದ್ರು ಖುಷಿನೇ, ಸೋಲ್ರು ಖುಷಿನೇ, ಯಾವ್ದಾದ್ರು ಖುಷಿನೇ. ಆನಂದ ಪಟ್ಟು ಯಾವ್ದಾದ್ರು ಯಾವುದಕ್ಕೂ ಇರೋದೇ ಇಲ್ಲ. ಆದರೆ ಅಭಿವೃದ್ಧಿ ವಿಚಾರಗಳಲ್ಲಿ ಮಾತ್ರ ನಾವು ಹಿಂದೆ ಹೋಗೋದಿಲ್ಲ. ಉಪಯೋಗಿಸ್ಕೊಳ್ಳೋದು ಕೆಲಸ ಉಪಯೋಗಿಸ್ತು, ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದು. ಏನು ಹೋಗೋದು ಓಡೋದಿಲ್ಲ. ಇವತ್ತು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟಿದ್ದೀವಿ, ಏನು ಎತ್ಕೊಂಡು ಹೋಗ್ತಿಲ್ಲ, ಅಧ್ಯಕ್ಷ ಉಪಾಧ್ಯಕ್ಷ ಎತ್ಕೊಂಡು ಹೋಗ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರು ಎತ್ಕೊಂಡು ಹೋಗ್ತಾರೆ. ಏನಾಗಲ್ಲ, ಎಲ್ಲಿರ್ಬೇಕು ಅಲ್ಲಿ ಇರ್ತದೆ. ಕಾನೂನು ಪ್ರಕಾರವಾಗಿ ಹೇಳಕ್ಕೋದ್ರೆ, ಕಾನೂನಿನ ಚೌಕಟ್ಟು ಹೇಳಕ್ಕೋದ್ರೆ ಯಾರು ಉಸುತ್ತಿಲ್ಲ, ಮಾತಾಡೋದಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕೈಯಲ್ಲಿ ತೀರ್ಮಾನ, ಅವ್ರು ಯಾರು ಬೇಕು ಹೇಳ್ಬೋದು, ಯಾರು ಹೇಳದೇ ಹೇಳ್ಬೋದು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.